ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸವಿತಾ ಆನಂದ್. ಇವತ್ತು ವಾಂಗಿಬಾತ್ ಗೊಜ್ಜು ಮಾಡೋದ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ಕಡಲೆ ಬೀಜ ಹಾಕಿದ್ದೀನಿ ನೋಡಿ. ಚೆನ್ನಾಗಿ ಫ್ರೈ ಆಯಿತು. ಅದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋದ, ಏಕೆಂದರೆ ಇತ್ತರಲ್ಲೇ ಬಿಟ್ಟರೆ ಅದು ಕ್ರಿಸ್ಪಿಯಾಗಿರಲ್ಲ ಊಟ ಮಾಡಬೇಕಾದ್ರೆ. ಸಾಸಿವೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಸೊಪ್ಪು ಹಾಕ್ತಾಯಿದ್ದೀನಿ. ಅದಕ್ಕೆ ಈರುಳ್ಳಿ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡಿ. ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ. ಅದು ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆಗಿದೆ. ನಾವು ಯಾವುದೇ ಗೊಜ್ಜು ಮಾಡಬೇಕು ಅಂದರೆ ಎಲ್ಲ ಚೆನ್ನಾಗಿ ಫ್ರೈ ಆದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟು ಬದನೆಕಾಯಿ ಹಾಕ್ತಾಯಿದ್ದೀನಿ. ಬದನೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ರುಚಿ ಹಾಕಿದ್ರೆ ಬೇಗ ಟೊಮಾಟೋನು ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ. ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಚೆನ್ನಾಗಿ ಫ್ರೈ ಆಗಲಿ. 5 ನಿಮಿಷ ಆದರೆ ಸಾಕು ನೋಡಿ. ವಾಂಗಿಬಾತ್ ಮಸಾಲ ನಾನು ಎಂಟಿಯಾಗಿ ತಂದಿದ್ದೀನಿ. 2 ಪ್ಯಾಕೆಟ್ ಹಾಕಿದ್ರೆ ಈಗ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಿತ್ತು ಟೊಮೊಟೊ. ಅದಕ್ಕೆ ವಾಂಗಿಬಾತ್ ಪೌಡ್ರು ಸೇರಿಸ್ಕೊತಾಯಿದ್ದೀನಿ. ಎಲ್ಲ ಫ್ರೈ ಮಾಡಿದೆ. ಸ್ವಲ್ಪ ಲಾಸ್ಟಲ್ಲಿ ಹುಣಸೆ ಹುಳಿ ಸೇರಿಸ್ಕೊತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿದೆ. ಆದಮೇಲೆ ಹುಳಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಯಾವಾಗ ನಾವು ಎಣ್ಣೆ ಹಾಕಿರ್ತೀವಲ್ಲ ನೋಡಿ, ಇವಾಗ ರೆಡಿ ಆಯಿತು ಅಂತ ಗೊಜ್ಜು ನೋಡಿ. ಯಾವ ಥರ ಈ ಥರ ಎಣ್ಣೆ ಬಿಟ್ಕೊಂಡ್ರೆ ಗೊಜ್ಜು ರೆಡಿ ಅಂತ. ನೀವು ಒಂದ್ಸರಿ ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಲ್ಸ್ಕೊಂಡ್ರೂ ಚೆನ್ನಾಗಿರುತ್ತೆ. ನಮ್ಗೆ ಈ ಥರ ಇಷ್ಟ ಆಗೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಟೈಪ್ ಮಾಡ್ತಾರೆ, ನಮ್ಗೆ ಅದು ಇಷ್ಟ ಆಗುತ್ತೆ.